ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೊಸ ನ್ಯೂಸ್ ಇಟ್ಕೊಂಡು ಬಂದಿ. ಏನಪ್ಪ ಇದು ಹೊಸ ನ್ಯೂಸ್ ಅಂತ ಅಂದ್ರೆ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ 5 ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಈ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ನ ಕೊಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಏನಾದ್ರು ಗಂಡಸರಿಗೂ ಕೂಡ ಫ್ರೀ ಬಸ್ ಏನಾದ್ರು ಕೊಡ್ತಾರಾ? ಯಾರ್ಯಾರಿಗೆ ಕೊಡ್ತಾರೆ? ಓದೋ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾರ, ಹುಡುಗರಿಗೆ ಕೊಡ್ತಾರ, ಅಥವಾ ವಯೋವೃದ್ಧರಿಗೆ ಕೊಡ್ತಾರ, ಅಥವಾ ಯಾರಿಗೆ ಕೊಡ್ತಾರೆ? ಅರ್ಹತೆ ಏನಿರುತ್ತೆ, ಮಾನದಂಡ ಏನಿರುತ್ತೆ? ಈ ಡಿಸ್ಕಷನ್ ಎಲ್ಲಿಂದ ಶುರು ಆಯ್ತು, ಏನ್ ಕತೆ ಅನ್ನೋ ಮಾಹಿತಿ ನಾನು ವಿಡಿಯೋಲಿ ಕೊಡಲು ಬಂದಿದ್ದೇನೆ. ವಿಡಿಯೋನ ಸಂಪೂರ್ಣ ನೋಡಿ. ಅರ್ಧಂಬರ್ಧ ನೋಡೋರಿಗೆ ಅರ್ಧಂಬರ್ಧ ಮಾಹಿತಿ ಮಾತ್ರ ಸಿಗುತ್ತೆ. ಕಾರಣಕ್ಕೋಸ್ಕರ ನೀವು ಓಡಿಸ್ದಂಗೆ ಸಂಪೂರ್ಣ ನೋಡೋದ್ರಿಂದ ನಿಮಗೆ ಕರೆಕ್ಟ್ ಆಗಿರೋ ಸಂಪೂರ್ಣ ಮಾಹಿತಿ, ಸಂಕ್ಷಿಪ್ತವಾದ ಮಾಹಿತಿ ನಿಮ್ದಾಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವಾಗಲೇ ಹೇಳ್ದಂಗೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿ ಯೋಜನೆಗಳಿದಾವೆ. ಅದರಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಜ್ಯೋತಿ, ಅನ್ನಭಾಗ್ಯ, ಇದೆಲ್ಲ ಸ್ಕೀಮ್ಗಳು ಕೂಡ ಒಳಗೊಂಡಿದೆ. ಅದರಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಂಗಸರಿಗೆ 1.5 ವರ್ಷದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಕರ್ನಾಟಕದಲ್ಲಿ, ಅವಾಗ್ಲಿಂದನೂ ಕೂಡ ಕೊಡ್ತಾ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಡ್ತಾ ಬಂದಿದ್ದಾರೆ. ಒಂದು ಕಡೆನೂ ಸ್ಟಾಪ್ ಕೂಡ ಆಗಿಲ್ಲ. ಹಲವಾರು ಕಡೆ ಕೂಡ ಜನರು ಕಂಪ್ಲೇಂಟ್ಗಳು ಕೊಡ್ತಿದ್ದಾರೆ. ಯಾಕಂದ್ರೆ ಬಸ್ಗಳು ಕಮ್ಮಿ ಆಗ್ತಿದೆ, ಬಸ್ ಕ್ವಾಲಿಟಿ ಕಮ್ಮಿ ಆಗ್ತಿದೆ, ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿದೆ, ಸಂಬಳ ಸರಿಗೆ ಬರ್ತಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅದು ಬಿಟ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇದೆ. ಯಾಕಂದ್ರೆ ಎಲ್ಲಾ ಹೆಂಗಸರಿಗೂ 1.5 ಕೋಟಿ ಜನ ಹೆಂಗಸರಿಗೂ ಕೂಡ ಕರ್ನಾಟಕದಲ್ಲಿರೋರಿಗೆ ಫ್ರೀ ಬಸ್ ಸೇವೆನ ಕೊಡ್ತಾ ಬಂದಿದ್ದಾರೆ. ಇವಾಗ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಯಾವಾಗ ಗಂಡಸರಿಗೆ ಫ್ರೀ ಬಸ್ ಕೊಡ್ತೀರಾ, ಗಂಡಸರಿಗೆ ಏನು ಸ್ಕೀಮ್ಗಳಿಲ್ಲ ಅಂತ ಹೇಳ್ಬೋದು. 5 ಯೋಜನೆಗಳು ಕೂಡ ಹೆಂಗಸರಿಗೆ ಮುಡುಪಾಗಿಟ್ಟಿದ್ದಾರೆ. ಗಂಡಸರಿಗೆ ಅಂದ್ರು ಕೊಡ್ತಾರ ಈ ಸ್ಕೀಮ್ ಅಡಿಯಲ್ಲಿ ಫ್ರೀ ಆಗಿ ಅಂದ್ರು ಓಡಾಡ್ಲಿಕ್ಕೆ ಅಂತ ಮಾಹಿತಿ ಕೊಡೋ ಬರ್ತಿದೆ. ಎಲ್ಲಿಂದ ಡಿಸ್ಕಷನ್ ಶುರು ಆಯ್ತು ಅಂದ್ರೆ, ನವೆಂಬರ್ 14 ನಿಮ್ಗೆ ಗೊತ್ತಿರೋ ಹಾಗೆ ಏನು ಮಕ್ಕಳ ದಿನಾಚರಣೆ ಇತ್ತು. ಅವಾಗ ಮಕ್ಕಳ ಜೊತೆ ಒಂದು ಸಂವಾದ ನಡೆಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗೂ ಗೌರ್ಮೆಂಟ್ ಸ್ಕೂಲ್ ಏನಿದೆ ಬೆಂಗಳೂರು ಸುತ್ತಮುತ್ತಲ ಹಾಗೂ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ಪಟ್ಟಣದಲ್ಲಿ ಏನು ಸ್ಕೂಲ್ಗಳಿನ ಮಕ್ಕಳ ಜೊತೆಗೆ ಒಂದು ಸಂವಾದ ನಡೆಸ್ತಾರೆ. ಅವಾಗ 7ನೇ ಕ್ಲಾಸಿನ ವಿದ್ಯಾರ್ಥಿ ಚರಣ್ ಅಂತ ಒಬ್ಬ ವಿದ್ಯಾರ್ಥಿ ಒಂದು ಕ್ವೆಶ್ಚನ್ ನ ಕೇಳ್ತಾರೆ. 5 ಗ್ಯಾರಂಟಿ ಯೋಜನೆ ಸ್ಕೀಮ್ಗಳನ್ನ ಕೊಟ್ಟಿದ್ದೀರಾ ನೀವು. ಅದರಲ್ಲಿ ನಾವು ಒಂದು ತುಂಬಾ ಮುಖ್ಯವಾದ ಅಂದ್ರೆ ಇದು ಗೃಹ ಶಕ್ತಿ ಕೂಡ ಕೊಟ್ಟಿದ್ದೀರಾ. ಜೊತೆಗೆ ಈ ಶಕ್ತಿ ಯೋಜನೆ ಅಡಿ ನೀವೇನ್ ಮಾಡ್ತೀರಾ, ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಬಸ್ ಕೊಟ್ಟಿರ. ಅದಕ್ಕೋಸ್ಕರ ನಮ್ಮ ಅಮ್ಮ ಏನ್ ಮಾಡ್ತಾರೆ, ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೋ ಪಕ್ಕದ ಊರಿಗೆ, ನಮ್ಮ ರಿಲೇಟಿವ್ಸ್ ಮನೆ, ಯಾರ ಸಂಬಂಧಿಕರ ಮನೆ ಅಥವಾ ಗೊತ್ತಿರೋ ಮನೆಗೆ ಹೋಗ್ತಾ ಇದ್ರೆ, ಇಲ್ಲಿಂದ ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನಮ್ಮ ಅಕ್ಕ ಅಥವಾ ಮತ್ತೆ ತಂಗಿನ ಕರ್ಕೊಂಡು ಹೋಗ್ತಾರೆ. ನನ್ನನ್ನು ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಲ್ಲ. ಯಾಕೆಂದ್ರೆ ಫ್ರೀ ಬಸ್ ಸೇವೆ ನನಗೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾನು ಬಿಟ್ಟು ಹೋಗ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗೂ ಎಲ್ಲಾ ಸೇವೆಗಳು ಹೆಂಗಸರಿಗೆ ಮಾತ್ರ ಇದೆ, ಗಂಡಸರಿಗೆ ಏನು ಇಲ್ವಲ್ಲ ಅಂತ ಕೂಡ ಕ್ವಶನ್ ನ ರೇಸ್ ಮಾಡಿದಾಗ, ಅವಾಗ ಡಿ.ಕೆ. ಶಿವಕುಮಾರ್ ಅವ್ರು ಕೇಳ್ತಾರೆ, ನೋಡಪ್ಪ ಏನಾದ್ರು ಸ್ಕೂಲ್ ಮಕ್ಕಳಿಗೆ, ಓದೋ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ನು ಬಿಡೋದಾ ಅಂತ ಕೂಡ ಕ್ವಶನ್ ನ ಕೇಳ್ತಾರೆ. ಒಂದು ಏಜ್ ಅವ್ರಿಗೆ ಕೊಡ್ತಾರಾ ಅಥವಾ ಏನಾದ್ರು ಪ್ರತಿ ಏಜ್ ಗ್ರೂಪ್ ಅವ್ರಿಗೆ ಎಲ್ಲರಿಗೂ ಕೊಡ್ತಾರಾ, ಏನ್ ಕತೆ ಅನ್ನೋ ಮಾಹಿತಿನ ಅವ್ರು ಬಿಟ್ಕೊಟ್ಟಿಲ್ಲ. ನಾವು ಒಂದ್ಸಲ ಡಿಸ್ಕಷನ್ ಮಾಡ್ತೀವಿ, ಒಂದು ಸಚಿವ ಸಂಪುಟ ಡಿಸ್ಕಷನ್ ಅಲ್ಲಿ ಕೂಡ ಭಾಗವಹಿಸ್ತೀವಿ, ಅದ್ರಲ್ಲಿ ಒಂದು ಮಾಹಿತಿನ ಸಂಗ್ರಹಿಸ್ತೀವಿ, ನಾವು ಕೊಡ್ಬೋದಾ, ಕೊಡಕ್ ಆಗುತ್ತಾ ಇಲ್ವಾ ಅಂತ. ಇದೇ ಹಿಡ್ಕೊಂಡು ಮಾಧ್ಯಮದವ್ರು ಸುಮ್ನೆ ಇರ್ತಾರ? ಸುಮ್ನೆ ಇರಲ್ಲ ಅಲ್ವಲ್ಲ. ಅವ್ರೇನ್ ಮಾಡ್ತಾರೆ, ಮಾಧ್ಯಮದವರು ಹೋಗ್ಬಿಟ್ಟು ರಾಮಲಿಂಗಾರೆಡ್ಡಿ ಇವಾಗ ಏನ್ ಸಚಿವರಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ, ಕರ್ನಾಟಕ ಇವಾಗ ಏನು ಸಚಿವಾಲಯ ನೋಡ್ಕೊಂತಾರೆ, ಇವಾಗ ಡ್ರೈವರ್ಸ್, KSRTC ಎಲ್ಲ ನೋಡ್ಕೊಂತೀರಲ್ವಾ, ಸಾರಿಗೆ ಸಚಿವಾಲಯ, ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ. ನನ್ನ ಮುಂದೆ ಯಾವುದೇ ರೀತಿ ಏನು ಡಿಸ್ಕಷನ್ ಆಗಿಲ್ಲ ಅಂತ ಒಂದು ಮಾಹಿತಿನ ಕೂಡ ಕೊಡ್ತಾರೆ. ಹಾಗೂ ನಾವು ಡಿಸ್ಕಷನ್ ಮಾಡಿಬಿಟ್ಟು ನಿಮಗೆ ಮಾಹಿತಿನ ಬಿಟ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಅವ್ರು ಇನ್ನೊಂದು ಮಾತು ಏನ್ ಹೇಳಿದಾರೆ ಅಂದ್ರೆ, ನಾವು ಇವಾಗ ಆಗ್ಲಿ ಎಲೆಕ್ಷನ್ ಗೆದ್ದಿದ್ದೀವಿ, 5 ವರ್ಷದಲ್ಲಿ 1.5 ವರ್ಷ ಆಗ್ಲಿ ನಡೆಸಿದೀವಿ, ಇನ್ನು 3 ವರ್ಷ ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ, ಹಾಗೂ ನೆಕ್ಸ್ಟ್ ಎಲೆಕ್ಷನ್ ಕೂಡ ನಾವೇ ಗೆಲ್ತೀವಿ. ಆ ಕಾರಣಕ್ಕೋಸ್ಕರ 8.5 ವರ್ಷದವರೆಗೂ ನಾವೇ ಕೂಡ ಏನು ಸಾರಿಗೆನ ಫ್ರೀ ಆಗಿ ಇಟ್ಟಿರ್ತೀವಿ ಹೆಣ್ಮಕ್ಳಿಗೆ, ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಹಾಗೂ ಗಂಡು ಮಕ್ಳಿಗೂ ಕೂಡ ಕೊಡ್ಬೋದಾ, ಏನಾದ್ರು ಹಣಕಾಸಿನ ಏನಾದ್ರು ನಿಮ್ಗೆ ಮಧ್ಯ ಬರುತ್ತಾ, ಹಣಕಾಸು ಇದೆಯೋ ಇಲ್ವೋ ಅಂತ ನಾವು ಡಿಸ್ಕಷನ್ ಮಾಡಿ ಅದನ್ನ ಒಂದು ಪರ್ಮಿಷನ್ ತಗೊಂಡು ಆಮೇಲೆ ನಾವು ನಿಮ್ಗೆ ಮಾಹಿತಿನ ಕೊಡ್ತೀವಿ ಅಂತ ಮಾಹಿತಿ ಬಿಟ್ಕೊಟ್ಟಾರೆ. ಎಲ್ಲ ಒಬ್ಬ ಚಿಕ್ಕ ಹುಡುಗ ಶುರು ಮಾಡಿರೋ ಅದು, ಎಲ್ಲೊಬ್ಬ ಚಿಕ್ಕ ಹುಡುಗ ಒಂದು ಚಿಕ್ಕ ಕ್ವಶನ್ಸ್ ನ ಕೇಳಿ ದೊಡ್ಡ ಕ್ವಶನ್ ಕೇಳಿ ಅಂತ ಹೇಳ್ಬೋದು. ದೊಡ್ಡ ಕ್ವಶನ್ ಕೇಳಿ ಎಲ್ಲಾರನು ಇವಾಗ ಸರ್ಕಾರದ ಏನು ಇರುತ್ತೆ ನೆಕ್ಸ್ಟ್ ನಡೆ ಏನು, ಗಂಡಸಕ್ಕೇನಾದ್ರೂ ಸೇವೆ ಸಿಗುತ್ತಾ ಅನ್ನೋ ಕೂಡ ಮಾಹಿತಿ ಇರುತ್ತೆ. ನನಗೇನ್ ಅನ್ಸುತ್ತೆ ಅಂದ್ರೆ, ಎಲ್ಲರಿಗೂ ಸೇವೆ ಕೊಡೋದು ಬೇಡ, ಫ್ರೀ ಗಂಡಸರಿಗೆ ಎಲ್ಲರಿಗೂ ಸೇವೆ ಕೊಡೋದು ಬೇಡ, ಕೇವಲ ಓದೋ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸ್ಕೂಲ್ ಓದೋರು, ಕಾಲೇಜ್ಗೆ ಹೋಗೋರು, ಡಿಗ್ರಿವರೆಗೂ ಓದೋರ್ಗೆ ವಿದ್ಯಾರ್ಥಿಗಳಿಗೆ ಕೊಡ್ಲಿ. 22 ವರ್ಷ
ವರ್ಷದ ವಿದ್ಯಾರ್ಥಿಗಳವರೆಗೂ ಏನೇನು ಓದ್ತಿದಾರೆ ಅವ್ರಿಗೆ ಮಾತ್ರ, ಅದು ಸ್ಕೂಲಲ್ಲಿ ಹೋಗೋಕೆ ಮಾತ್ರ ಕೊಡಬೇಕು. ಈಗ ಎಲ್ಲ ಟ್ರಿಪ್ಸ್ಗೆ ಹೋಗೋಕ್ಕೆ ಅಲ್ಲಿ ಇಲ್ಲಿ ಹೋಗೋಕ್ಕೆಲ್ಲ ಕೊಡಬಾರ್ದು. ಸೋಮವಾರದಿಂದ ಶನಿವಾರದವರೆಗೂ ಸ್ಕೂಲ್ ಟೈಮಿಂಗ್ಸಲ್ಲಿ ಒಂದು ಸ್ಕೂಲ್ ಬಸ್ಸಿನ ಪಾಸ್ ಇರುತ್ತಲ್ಲ, ಅದನ್ನ ಫ್ರೀಯಾಗಿ ಹಂಚಲಿ. ಪಾಸು, ಬಸ್ ಪಾಸು, ಸ್ಕೂಲ್ ಬ್ಯಾಗ್ ಹಾಕೊಂಡಿರ್ಬೇಕು, ಸ್ಕೂಲ್ ಯೂನಿಫಾರ್ಮ್ ಇಟ್ಕೊಂಡ್ರೆ ಮಾತ್ರ ಪಾಸ್ನ ಯೂಸ್ ಮಾಡ್ಬೇಕು, ಆ ಥರ ಇರಬೇಕು. ಹಾಗೇನೆ 60 ವರ್ಷ ಮೇಲ್ಪಟ್ಟಿರೋ ವಯೋವೃದ್ಧರು ಯಾರೇ ಇರ್ಬೋದು ಅವ್ರಿಗೆ ಮಾತ್ರ ಕೊಡ್ಲಿ ಅನ್ನೋದು ನನ್ನ ಒಂದು ಆಶಯ. ನಿಮ್ಗೇನು ಅನ್ಸುತ್ತೆ? ಇವಾಗ ಹೆಂಗಸರಿಗೆ ಎಲ್ಲಾ ಏಜ್ ಗ್ರೂಪ್ ಅವ್ರಿಗೆ, ಎಲ್ಲ ವಯಸ್ಸಿನವ್ರಿಗೆ ಕೊಡೋದು ಸರಿನಾ, ಅಥವಾ ಗಂಡಸರಿಗೂ ಎಲ್ಲ ವಯಸ್ಸಿಗೆ ಮತ್ತೆ ಕೊಡ್ತೀವಿ ಅಂತ ಏನಾದರೂ ಪ್ರಾಮಿಸ್ ಮಾಡಿ ಕೊಟ್ಟುಬಿಟ್ರೆ ಸರಿಯಾಗಿರುತ್ತಾ ಅನ್ನೋದನ್ನ ನನಗೊಂದು ಕಮೆಂಟಲ್ಲಿ ಕೂಡ ತಿಳಿಸ್ಕೊಡಿ. ಹಾಗೂ ನಿಮ್ಮ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಯೋಜನೆಗಳ ಬಗ್ಗೆ ಕೂಡ ನಾನು ಅಕೌಂಟಲ್ಲಿ ಮಾಹಿತಿನ ಹಾಕ್ತಾ ಇರ್ತೀನಿ ಅಂದ್ರೆ ಅದು ಮಿಸ್ ಮಾಡ್ಕೋಬಾರ್ದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಇದೇ ಥರ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ವಿಷಯಗಳು, ಏನಾದರೂ ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದ ಮಾಹಿತಿಗಳಿರ್ಬೋದು, ಸಬ್ಸಿಡಿ ಸ್ಕೀಮ್ಗಳಿದ್ರೆ ನಾನು ಮೊದಲಿಗೆ ತಗೊಂಬರ್ತೀನಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ.